ಇನ್ನು ಉಗ್ರರ ಕೃತ್ಯಕ್ಕೆ ಸರಿಯಾದ ಪ್ರತ್ಯುತ್ತರವನ್ನ ಕೊಡುವುದಕ್ಕೆ ಭಾರತ ಕೂಡ ಸನ್ನದ್ಧವಾಗ್ತಾ ಇದೆ. ಪಾಕ್ನಲ್ಲಿರೋ ಭಾರತೀಯರೇ ವಾಪಸ್ ಬಂದ್ಬಿಡಿ. ಪಾಕ್ನಲ್ಲಿರುವ ಭಾರತೀಯರಿಗೆ ಕೇಂದ್ರದ ಸಂದೇಶ ಇದು. ಎಲ್ಲರೂ ಭಾರತಕ್ಕೆ ವಾಪಸ್ ಬರುವಂತೆ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಯಾವ ಕ್ಷಣದಲ್ಲಿ ಪಾಕ್ ವಿರುದ್ಧ ಪ್ರತಿಕಾರ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪಾಕ್ನಲ್ಲಿರುವ ಭಾರತೀಯರು ಆದಷ್ಟು ಬೇಗ ಭಾರತಕ್ಕೆ ವಾಪಸ್ ಆಗಿ ಅಂತ ಹೇಳಿ ಕೇಂದ್ರ ಪಾಕ್ನಲ್ಲಿ ಇರುವಂತಹ ಭಾರತೀಯರಿಗೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ನಿನ್ನೆ ನಡೆದಂತಹ ಸಭೆಯಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ರಾಜತಾಂತ್ರಿಕ ಸಮರವನ್ನ ಪಾಕಿಸ್ತಾನದ ವಿರುದ್ಧ ಸಾರಿದ್ದಾರೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಟಿಆರ್ಎಫ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ಒಂದು ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿತ್ತು. ಪಾಕಿಸ್ತಾನದ ಕುಮ್ಮಕ್ಕು ಕೂಡ ಇದರಲ್ಲಿ ಇದೆ ಅನ್ನೋ ಆರೋಪ. ಈ ದಾಳಿಗೆ ಪ್ರತಿಯಾಗಿ ಭಾರತ ಯಾವ ರೀತಿಯ ಸ್ಟ್ರೋಕ್ ಅನ್ನು ಕೊಡುತ್ತೆ ಅನ್ನೋ ಕುತೂಹಲ ಇದೆ. ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗಬಹುದು. ದೇಶದ ಎಲ್ಲಾ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್. ಐಎನ್ಎಸ್ ಸೂರತ್ ಕ್ಷಿಪಣಿ ಪರೀಕ್ಷೆ ಬೆನ್ನಲ್ಲೇ ಅಲರ್ಟ್. ಅರಬ್ಬಿ ಸಮುದ್ರದಲ್ಲಿ ತಾಲೀಮು ನಡೆಸಿದ ನೌಕಾಪಡೆ. ದೇಶದ ಎಲ್ಲಾ ಕರಾವಳಿ ಭಾಗದಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಐಎನ್ಎಸ್ ವಿಕ್ರಾಂತ್ ನೌಕೆಯಲ್ಲಿ ಮಿಗ್ 29 ಸನ್ನದ್ಧ. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡುವುದಕ್ಕೆ, ಈ ದಾಳಿಗೆ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಐಎನ್ಎಸ್ ವಿಕ್ರಾಂತ್ ನೌಕೆಯಲ್ಲಿ ಮಿಗ್ 29 ಸರ್ವಸನ್ನದ್ಧವಾಗಿದೆ. ಪರೀಕ್ಷಾರ್ಥವಾಗಿ ನೌಕಾಪಡೆಯ ತಾಲೀಮು ಕೂಡ ನಡೆದಿದೆ. ದೇಶದ ಎಲ್ಲಾ ಕರಾವಳಿ ಭಾಗಗಳಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ನಡೆಸಿದಂತಹ ತಾಲೀಮು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನೌಕಾಪಡೆಯ ತಾಲೀಮಿನ ದೃಶ್ಯಗಳು, ಮತ್ತೊಂದು ಕಡೆ ಮೊನ್ನೆ ಆದಂತಹ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಯ ದೃಶ್ಯಗಳು. ಈಗಾಗಲೇ ಕೇಂದ್ರ ಕೂಡ ಪಾಕಿಸ್ತಾನದಲ್ಲಿರುವ ಭಾರತೀಯರಿಗೆ ಸಂದೇಶವನ್ನು ಕೊಟ್ಟಿದೆ. ಪಾಕ್ ನಾಗರಿಕರ ವೀಸಾ ಸೇವೆ ರದ್ದುಗೊಳಿಸಿದ ಸರ್ಕಾರ. ಪಹಲ್ಗಾಮ್ ಉಗ್ರ ದಾಳಿಯ ಹಿನ್ನೆಲೆಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ ಕೇಂದ್ರ. ವೀಸಾ ಸೇವೆ ರದ್ದುಗೊಳಿಸಿ ಭಾರತ ಸರ್ಕಾರ ಆದೇಶಿಸಿದೆ. ಏಪ್ರಿಲ್ 27ರಿಂದ ಪಾಕ್ ನಾಗರಿಕರಿಗೆ ನೀಡಿದ ವೀಸಾ ರದ್ದು. ಏಪ್ರಿಲ್ 29ರವರೆಗೆ ಮಾತ್ರ ವೈದ್ಯಕೀಯ ವೀಸಾಗಳು ಮಾನ್ಯವಾಗಿರುತ್ತವೆ. ವೀಸಾ ಅವಧಿ ಮುಗಿಯುವ ಮೊದಲೇ ದೇಶ ತೊರೆದು ಹೋಗಿ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಭಾರತದಲ್ಲಿರುವಂತಹ ಪಾಕ್ ಪ್ರಜೆಗಳಿಗೆ ಕೇಂದ್ರ ಕೊಟ್ಟಿದೆ. ಮೊನ್ನೆ ಅಮಾಯಕರ ರಕ್ತದೋಕುಳಿಯನ್ನ ಹರಿಸಿದಂತಹ ಉಗ್ರರ ಕೃತ್ಯಕ್ಕೆ ಭಾರತದಿಂದ ಇದು ಪ್ರತ್ಯುತ್ತರ. ವೀಸಾ ಅವಧಿ ಮುಗಿಯುವ ಮೊದಲೇ ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಭಾರತದಲ್ಲಿರುವಂತಹ ಪಾಕ್ಗಳಿಗೆ ಖಡಕ್ ಸಂದೇಶವನ್ನ ಭಾರತ ಸರ್ಕಾರ ಕೊಟ್ಟಿದೆ.